ಹರಿ ಓಂ ನಮಸ್ತೆ. ನಾನು ದಯಾನಂದ್ ಸಕಲೇಶ್ಪುರ. ಧರ್ಮಸ್ಥಳ ಜನಜಾಗೃತಿ ಯಾತ್ರೆ. ಧರ್ಮಸ್ಥಳದಿಂದ 290 ದೇವಸ್ಥಾನಗಳು ಒಂದು ಪುನರ್ ನಿರ್ಮಾಣಗೊಂಡಿವೆ. ಈ ದೇವಸ್ಥಾನಗಳು ಸರಿಸುಮಾರು 800,000 ವರ್ಷದ ಹಳೆಯ ದೇವಸ್ಥಾನಗಳು. ಈ ಯಾತ್ರೆಯಲ್ಲಿ ನಾವು ಇವಾಗ ಚಿತ್ರದುರ್ಗಕ್ಕೆ ಬರ್ತಾ ಇದೀವಿ. ಚಿತ್ರದುರ್ಗ ಕಲ್ಲಿನ ಕೋಟೆ ಅಂತಾರೆ. ಇದು ಬರೀ ಕಲ್ಲಿನ ಕೋಟೆ ಅಲ್ಲ, ಇಲ್ಲಿ ಭಕ್ತಿ ಮತ್ತು ರಕ್ತಸಿಕ್ತ ಇತಿಹಾಸ ಇದೆ. ಈ ಇತಿಹಾಸವನ್ನ ಹೇಳಿದವರು ಕೆಲವರಲ್ಲಿ ಕೆಲವರು. ಈಗ ನಾವು ಈ ಇತಿಹಾಸವನ್ನ ಹೇಳಲು ಹೊರಟಿದ್ದೇವೆ. ರಕ್ತಸಿಕ್ತ ಇತಿಹಾಸದ ಮೇಲೆ ಭಕ್ತಿಯ ಪುನರುತ್ಥಾನ, ಚಿತ್ರದುರ್ಗದ ಧರ್ಮೋತ್ಥಾನದ ಕಥೆ. ಚಿತ್ರದುರ್ಗ ಇದು ಬರೀ ಕೋಟೆಗಳ ನಾಡಲ್ಲ, ಇದು ರಕ್ತ ಮತ್ತು ಭಕ್ತಿಯ ಸಮ್ಮಿಲನ. ಆದರೆ ಈ ಮಣ್ಣಿನ ಇತಿಹಾಸದ ಕರಾಳ ಪುಟಗಳನ್ನು ಯಾರೂ ಬಿಚ್ಚಿಟ್ಟಿಲ್ಲ. ಇಲ್ಲಿನ ಮಂದಿರಗಳು ಕೇವಲ ಕಲ್ಲುಗಳಲ್ಲ, ಅವು ಹೊಯ್ಸಳರ ಕಲಾ ಪ್ರೇಮಕ್ಕೆ ಸಾಕ್ಷಿ. ಆದರೆ ಕಾಲಚಕ್ರ ಉರುಳಿದಂತೆ ಈ ಮಂದಿರಗಳ ಮೇಲೆ ನಡೆದ ಆ ಕರಾಳ ದಾಳಿಗಳು, ಇಸ್ಲಾಮಿಕ್ ದಾಳಿಕೋರರ ಕೆಂಗಣ್ಣು, ಆ ಭೀಕರ ಧ್ವಂಸ. ಅಂದು ನೆಲಸಮವಾದ ಈ ಮಂದಿರಗಳು ಇವತ್ತು ಮತ್ತೆ ಹೇಗೆ ಎದ್ದು ನಿಂತಿವೆ? ಹಿರಿಯೂರು ಮತ್ತು ಚಳ್ಳಕೆರೆಯ ಈ 4 ದೇವಾಲಯಗಳ ಹಿಂದಿರುವ ಆ ರಹಸ್ಯವಾದರೂ ಏನು? ಬನ್ನಿ ನೋಡಿ ಓಂ ನಮಃ ಶಿವಾಯ ವಿಶೇಷ ಸಂಚಿಕೆಯಲ್ಲಿ. ಹನ್ನೆರಡನೇ ಶತಮಾನದಲ್ಲಿ ಹೊಯ್ಸಳರು ಈ ಭಾಗದಲ್ಲಿ ಭವ್ಯ ಮಂದಿರಗಳನ್ನು ನಿರ್ಮಿಸಿದ್ದರು. ಪ್ರತಿಯೊಂದು ಕಂಬದಲ್ಲೂ ಜೀವ ತುಂಬುವ ಕೆತ್ತನೆಗಳು, ಗರ್ಭಗುಡಿಯಲ್ಲಿ ದೈನಿಕ ಕಳೆಯಿತ್ತು. ಆದರೆ 14ನೇ ಶತಮಾನದ ಹೊತ್ತಿಗೆ ದೆಹಲಿಯ ಸುಲ್ತಾನರ ದಾಳಿ ಈ ನಾಡಿನ ಮೇಲೆ ಸುನಾಮಿಯಂತೆ ಅಪ್ಪಳಿಸಿತು. ಈಶ್ವರನ ಲಿಂಗಗಳು ಭಗ್ನವಾದವು, ರಂಗನಾಥನ ಮೂರ್ತಿಗಳು ನೆಲಸಮವಾದವು. ದಾಳಿಕೋರರ ಕುಶಲಮತಿಗಳು ಈ ಕಲೆಯನ್ನೇ ನಾಶ ಮಾಡಲು ಹವಣಿಸಿದರು. ಅಂದು ಸುಂದರವಾಗಿದ್ದ ಈ ಮಂದಿರಗಳು ಅಕ್ಷರಶಃ ಸ್ಮಶಾನ ಸದೃಶವಾಗಿದ್ದವು. ಶ್ರೀ ಕ್ಷೇತ್ರ ಸಿದ್ಧೇಶ್ವರ ದುರ್ಗ, ಈಶ್ವರನ ಪುನರ್ಜನ್ಮ. ನಮ್ಮ ಮೊದಲ ನಿಲ್ದಾಣ ಚಳ್ಳಕೆರೆ ತಾಲೂಕಿನ ಶ್ರೀ ಕ್ಷೇತ್ರ ಸಿದ್ಧೇಶ್ವರ ದುರ್ಗ. ಹೊಯ್ಸಳರ ಕಾಲದ ಈ ಈಶ್ವರ ದೇವಾಲಯ ವಿಜಯನಗರದ ಕಾಲದಲ್ಲೂ ವೈಭವ ಕಂಡಿತ್ತು. ಆದರೆ ಹರಿದು ಬಂದ ಇಸ್ಲಾಮಿಕ್ ದಾಳಿಯಿಂದ ಈ ದೇವಾಲಯ ಕೇವಲ ಮಣ್ಣಿನ ರಾಶಿಯಾಗಿತ್ತು. ಗರ್ಭಗುಡಿಯಲ್ಲಿದ್ದ ಶಿವಲಿಂಗ ಕೂಡ ಅನಾಥವಾಗಿತ್ತು. ಜೀರ್ಣೋದ್ಧಾರದ ಕಥೆ. ದಶಕಗಳ ಕಾಲ ಕತ್ತಲಲ್ಲಿದ್ದ ಈ ಮಂದಿರಕ್ಕೆ 2018ರಲ್ಲಿ ಹೊಸ ಕಳೆ ಬಂದಿತು. ಸ್ಥಳೀಯ ಹಿಂದೂಗಳ ಕಿಚ್ಚು ಮತ್ತು ದಾನಿಗಳ ಸಹಕಾರದಿಂದ ಸುಮಾರು 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಮಂದಿರ ಮರುಜನ್ಮ ಪಡೆಯಿತು. ಇಂದು ಅಲ್ಲಿ ಹರ ಹರ ಮಹಾದೇವ ಎನ್ನುವ ಮಂತ್ರಘೋಷಗಳು ಮೊಳಗುತ್ತಿವೆ. ಆ ಶಿಲ್ಪಕಲೆಯ ಪ್ರತಿ ಇಂಚಿನಲ್ಲೂ ಹೊಯ್ಸಳರ ಛಾಪು ಮತ್ತೆ ಕಂಗೊಳಿಸುತ್ತಿವೆ. ಬೆಳಗೆರೆಯ ರಂಗನಾಥ ಸ್ವಾಮಿ, ಶಾಂತಿಯ ನೆಲೆ. ಚಳ್ಳಕೆರೆ ತಾಲೂಕಿನ ಮತ್ತೊಂದು ಪವಿತ್ರ ತಾಣ ಬೆಳಗೆರೆಯ ಶ್ರೀ ಕ್ಷೇತ್ರ ರಂಗನಾಥ ಸ್ವಾಮಿ. ವಿಜಯನಗರ ಸಾಮ್ರಾಜ್ಯ ಪತನವಾದಾಗ ದಾಳಿಕೋರರ ಕಣ್ಣು ಬಿದ್ದಿದ್ದು ಇದೇ ಮಂದಿರದ ಮೇಲೆ. ಸಂಪತ್ತಿನ ಆಸೆಗಾಗಿ ಮಂದಿರವನ್ನು ಧ್ವಂಸಗೊಳಿಸಿ ಮೂರ್ತಿಗಳನ್ನು ಭಗ್ನಗೊಳಿಸಿದರು. ನಂತರ ಬ್ರಿಟಿಷರ ಕಾಲದಲ್ಲೂ ಈ ದೇವಾಲಯ ನಿರ್ಲಕ್ಷ್ಯಕ್ಕೆ ಒಳಗಾಗಿತ್ತು. ಪುನರುತ್ಥಾನ. 2020ರಲ್ಲಿ ಕೋವಿಡ್ ಕರಾಳತೆಯ ನಡುವೆಯೂ ಭಕ್ತರ ಶಕ್ತಿ ಇಲ್ಲಿ ಕೆಲಸ ಮಾಡಿತು. 24 ಲಕ್ಷ ರೂಪಾಯಿಗಳ ಬೃಹತ್ ವೆಚ್ಚದಲ್ಲಿ ಈ ಕ್ಷೇತ್ರ ಇಂದು ನವವಧುವಿನಂತೆ ಕಂಗೊಳಿಸುತ್ತಿದೆ. ಹೊಯ್ಸಳರ ಕಾಲದ ಆ ಸುಂದರ ಕಂಬಗಳು ಇಂದು ಮತ್ತೆ ಭಕ್ತರಿಗೆ ಆಶೀರ್ವಾದ ನೀಡುತ್ತಿವೆ. ಇದು ಕೇವಲ ಕಲ್ಲಿನ ಪುನರ್ನಿರ್ಮಾಣವಲ್ಲ, ಕಳೆದು ಹೋದ ನಮ್ಮ ಸಂಸ್ಕೃತಿಯ ಮರುಸ್ಥಾಪನೆ. ಈಗ ನಾವು ಹಿರಿಯೂರು ತಾಲೂಕಿನತ್ತ ಮುಖ ಮಾಡೋಣ. ಇಲ್ಲಿನ ರಂಗೇನಹಳ್ಳಿ ಆಂಜನೇಯ ಸ್ವಾಮಿ ದೇವಾಲಯವಂತೂ ಪವಾಡಗಳ ನೆಲೆಬೀಡು. 2007ರ ವೇಳೆಗೆ 10 ಲಕ್ಷ ವೆಚ್ಚದಲ್ಲಿ ಈ ದೇಗುಲಕ್ಕೆ ಹೊಸ ರೂಪ ನೀಡಲಾಗಿದೆ. ಹನುಮನ ಶಕ್ತಿ ಈ ಹಳ್ಳಿಯನ್ನ ಕಾಯ್ತಿದೆ ಎನ್ನುವುದು ಜನರ ನಂಬಿಕೆ.
ಇನ್ನು ಹಿರಿಯೂರು ತಾಲೂಕಿನ ಹಬ್ಬಿನಹೊಳೆ ರಂಗನಾಥ ಸ್ವಾಮಿ ದೇವಾಲಯದ ಇತಿಹಾಸ ಮತ್ತಷ್ಟು ರೋಚಕ. 1997ರಲ್ಲೇ ಈ ಜೀರ್ಣೋದ್ಧಾರದ ಕಾರ್ಯಕ್ಕೆ ಚಾಲನೆ ಸಿಕ್ಕಿತ್ತು. ಅಂದು ಕೇವಲ 3,19,000 ರೂಪಾಯಿಗಳಲ್ಲಿ ಆರಂಭವಾದ ಈ ಕೆಲಸ ಇಂದು ಆ ಭಾಗದ ಅತಿ ದೊಡ್ಡ ಧಾರ್ಮಿಕ ಕೇಂದ್ರವಾಗಿ ಬೆಳೆದು ನಿಂತಿದೆ. ಇಸ್ಲಾಮಿಕ್ ದಾಳಿಯ ಕರಾಳ ಛಾಯೆಯಿಂದ ಮುಕ್ತವಾದ ಈ ಕ್ಷೇತ್ರ ಇಂದು ಧರ್ಮದ ಪತಾಕೆಯನ್ನು ಹಾರಿಸುತ್ತಿದೆ. ಈ ಎಲ್ಲ ಮಂದಿರಗಳು ಇಂದು ಎದ್ದು ನಿಲ್ಲಲು ಕಾರಣ ಆ ಒಬ್ಬ ಧರ್ಮದೇವತೆ. ಹೌದು, ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮೋತ್ಥಾನ ಟ್ರಸ್ಟ್ ಈ ದೇವಾಲಯಗಳ ಕಣ್ಣೀರನ್ನು ಒರೆಸಿತು. ಸ್ಥಳೀಯ ಹಿಂದೂಗಳ ನೇತೃತ್ವದಲ್ಲಿ ಹನಿ ಹನಿ ಸೇರಿದರೆ ಹಳ್ಳ ಎನ್ನುವಂತೆ ಧರ್ಮಸ್ಥಳದ ಸಹಾಯ ಹಸ್ತದೊಂದಿದೆ ಈ ಶಕ್ತಿ ಕೇಂದ್ರಗಳು ಪುನರ್ವೈಭವ ಪಡೆದವು. ಇಸ್ಲಾಮಿಕ್ ದಾಳಿಕೋರರು ಮಣ್ಣು ಮಾಡಿದ್ದ ಜಾಗದಲ್ಲಿ ಇಂದು ದೀಪಗಳು ಉರಿತಿವೆ. ಇತಿಹಾಸವನ್ನು ಮರೆತವರು ಇತಿಹಾಸ ಸೃಷ್ಟಿಸಲಾರರು. ಚಿತ್ರದುರ್ಗದ ಈ ಮಂದಿರಗಳು ನಮಗೆ ಒಂದು ಪಾಠ ಹೇಳ್ತಿವೆ. ದಾಳಿಕೋರರು ಬಂದ್ರು ಹೋದ್ರು, ಆದರೆ ನಮ್ಮ ಧರ್ಮ ಸಂಸ್ಕೃತಿ ಶಾಶ್ವತ. ಅಂದು ಧ್ವಂಸವಾಗಿದ್ದ ಈ 4 ಮಂದಿರಗಳು ಇಂದು ಮತ್ತೆ ಜಾಗೃತಗೊಂಡಿವೆ ಅಂದರೆ ಅದು ನಮ್ಮ ಭಕ್ತರ ಮತ್ತು ಧರ್ಮಸ್ಥಳದ ದೃಢ ಸಂಕಲ್ಪಕ್ಕೆ ಸಾಕ್ಷಿ. ಹೀಗೆ ಮತ್ತಷ್ಟು ಅದ್ಭುತ ಕಥೆಗಳೊಂದಿಗೆ ನಾವು ನಿಮ್ಮ ಮುಂದೆ ಬರ್ತೀವಿ. ನೋಡ್ತಾ ಇರಿ ಓಂ ನಮಃ ಶಿವಾಯ. ನಾನು ದಯಾನಂದ್ ಸಕಲೇಶಪುರ.